ನಮಸ್ಕಾರ ಎಲ್ರಿಗೂ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲಾನ್ ಥ್ರಾಟಲ್. ಈಗ ಈ ಬೈಕ್ ತೊಗೊಳ್ಳೋ ಮುಂಚೆ ಇದ್ರದ್ದೊಂದು ಬ್ಯಾಕ್ ಸ್ಟೋರಿ ಇದೆ. ಏನಂದರೆ, ನಾನು ಇದನ್ನು ಡಿಸೈಡ್ ಮಾಡಿರಲಿಲ್ಲ, Z900 ಪ್ಲ್ಯಾನ್ ಮಾಡಿದ್ದೆ. ಸೊ Z900ಇಂದ ಈ ಬೈಕ್ ಹೆಂಗೆ ಸ್ವಿಚ್ ಆಯಿತು ಅಂತ ಹರ್ಷ ಹೇಳ್ತಾನೆ ಇವಾಗ. ಸೊ ಓವರ್ ಟು ಹರ್ಷ ಆ್ಯಂಡ್ ಹಿ ವಿಲ್ ಟೇಕ್ ಓವರ್ ದ ವಿಡಿಯೋ ಆ್ಯಂಡ್ ಮತ್ತೆ ನಾವು ಕಂಟಿನ್ಯೂ ಮಾಡೋಣ ಮಾತಾಡೋದು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋಲಾನ್ ಥ್ರಾಟಲ್. ಇವತ್ತು ನಿಮ್ಮ ಮುಂದೆ ಇದೆ ಬೆನಲಿ TRK 502. ನವೀನ್ ಹೇಳ್ತಾ ಇದ್ದ ಈ ವಾಸ್ ಫೈನಲೈಸ್ ಫಾರ್ ಅ ಕವಾಸಕಿ Z900, ಬಟ್ ಕೊನೆ ಮೂಮೆಂಟಲ್ಲಿ ಯಾಕೆ ಬೆನಲಿ 502 ಸೆಲೆಕ್ಟ್ ಆಯಿತು ಅಂತ ಒಂದಷ್ಟು ಸ್ಪೆಸಿಫಿಕೇಶನ್ಸ್ ನೋಡ್ತಾ ಫೈನಲ್ ಆಗಿ ಕನ್ಕ್ಲೂಷನ್ ತಗೋಣ. ಈ ಬೆನಲಿ TRK 502 ಒಂದು ಟೂರಿಂಗ್ ಅಡ್ವೆಂಚರ್ 500cc ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಇದು 500cc 2 ಸಿಲಿಂಡರ್ 4 ಸ್ಟ್ರೋಕ್ ಇಂಜಿನ್ ಆಗಿದ್ದು 46 ನ್ಯೂಟನ್ ಮೀಟರ್ ಟಾರ್ಕ್, 47 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಗಾಡಿ ಡೈಮೆನ್ಷನ್ಸ್ ಮತ್ತೆ ವೆಯ್ಟ್ ನ ನೋಡೋಣ. ಗಾಡಿ ಕರ್ವ್ ವೆಯ್ಟ್ ಬಂದು 210 kgs ಬರುತ್ತೆ, ಮತ್ತೆ ಸೀಟ್ ಹೈಟ್ 835 mm. ಓವರ್ ಲೆಂತ್ ಆಫ್ ದ ಬೈಕ್ ವಿಲ್ ಬಿ 2200 mm, ವಿತ್ 915 mm. ಇದರ ಗ್ರೌಂಡ್ ಕ್ಲಿಯರೆನ್ಸ್ 190 mm ಆಗಿದೆ, ಮತ್ತೆ ಯಾವುದೇ ಇಂಡಿಯನ್ ರೋಡ್ಸ್ಗೂ ಸೂಟಬಲ್ ಆಗಿದೆ. ಸೊ ಇದು ಫ್ರಂಟ್ ಸೈಡ್ ಇಂದ ನೋಡಿದ್ರೆ ತುಂಬಾ ಹ್ಯೂಜ್ ಆಗಿ ಕಾಣುತ್ತೆ. ಮತ್ತೆ ಇಲ್ಲಿ ನಮಗೆ 2 ಹ್ಯಾಲೋಜನ್ ಬಲ್ಬ್ ಸೆಟಪ್ ಮತ್ತೆ 2 DRLs ಬರುತ್ತೆ. ಬಟ್ ಡ್ರಾಬ್ಯಾಕ್ ಏನಂತ ಅಂದ್ರೆ ಇದು ಹ್ಯಾಲೋಜನ್ ಬಲ್ಬ್ ಆಗಿರೋದ್ರಿಂದ ತುಂಬಾ ಲೈಟ್ ಫೋಕಸ್ ನಮಗೆ ಸಿಗ್ತಾ ಇಲ್ಲ. ಓಕೆ, ಲೆಟ್ ಸಿ ಹೌ ಇಟ್ ವರ್ಕ್ಸ್. ಕೀ ಆನ್ ಮಾಡಿದ ತಕ್ಷಣ DRL ಸೆಟಪ್ ಬರುತ್ತೆ. ಸೊ ಅದು DRL ಆಗಿ ವರ್ಕ್ ಆಗುತ್ತೆ, LED ಲೈಟ್ಸ್. ಮತ್ತೆ ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಮತ್ತೆ ಲೈಟ್ ವರ್ಕ್ ಆಗುತ್ತೆ. ದೆನ್ ಹೆಡ್ ಲೈಟ್ ಆನ್ ಮಾಡಿದ್ರೆ 2 ಹ್ಯಾಲೋಜನ್ ಲೈಟ್ಸ್ ಲೈಟ್ ಆಗುತ್ತೆ. ಈಗ ಟೈರ್ ಸೆಟಪ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ 2 ವೀಲ್ಸ್ ಕೂಡ ಅಲ್ಯೂಮಿನಿಯಂ ವೀಲ್ಸ್ ಅಲ್ಲಿ ಸಿಗುತ್ತೆ. ಮತ್ತೆ ಟೈರ್ಸ್ ಪ್ರೊಫೈಲ್ಸ್ಗೆ ಬಂದ್ರೆ 2 ಟೈರ್ಸ್ ಪಿರಲಿ ZR ಸೀರೀಸ್ ಬರುತ್ತೆ. ZR ಅಂದ್ರೆ ಪರ್ಫಾರ್ಮೆನ್ಸ್ ಸೀರೀಸ್ ಅಲ್ಲಿ ಬರುತ್ತೆ. ಮತ್ತೆ ಫ್ರಂಟ್ ಟೈರ್ ಪ್ರೊಫೈಲ್ ನೋಡಿದ್ರೆ 120/70 ZR 17 ಅಂಡ್ ಬ್ಯಾಕ್ ಪ್ರೊಫೈಲ್ಗೆ ಬಂದ್ರೆ 160/60 ZR 70. ಇದರಲ್ಲಿ ಇನ್ನೂ ಒಂದು ಸ್ಪೆಷಲ್ ಫೀಚರ್ಸ್ ಬರುತ್ತೆ. ಇದೇನಂದ್ರೆ ಹೀಟೆಡ್ ಗ್ರಿಪ್ಸ್ ಮತ್ತೆ ಹೀಟೆಡ್ ಸೀಟ್ಸ್. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಹ್ಯಾಂಡಲ್ ಬಾರ್ ಅಲ್ಲಿ ಇದು ಸ್ವಿಚಸ್ ಇರೋದ್ರಿಂದ ಆ ಸ್ವಿಚ್ ನ ಆನ್ ಮಾಡೋದ್ರಿಂದ ನಮ್ಮ ಗ್ರಿಪ್ಸ್ ಹೀಟ್ ಆಗುತ್ತೆ, ಸೀಟ್ಸ್ ಕೂಡ ಹೀಟ್ ಆಗುತ್ತೆ. ಇದು ವಿಂಟರ್ ರೈಡ್ಸ್ ಅಲ್ಲಿ ತುಂಬಾ ಹೆಲ್ಪ್ಫುಲ್. ಮತ್ತೆ ನಾರ್ತ್ ರೀಜನ್ ಅಲ್ಲಿ, ಕೋಲ್ಡ್ ರೀಜನ್ ಅಲ್ಲಿ ಟ್ರಾವೆಲ್ ಮಾಡೋ ಟೈಮಲ್ಲಿ ಈ ಸ್ವಿಚಸ್ ನ ಆನ್ ಮಾಡೋದ್ರಿಂದ ನಮಗೆ ಹೀಟ್ ಸಿಗುತ್ತೆ. ಈಗ ನೋಡೋಣ ಬ್ರೇಕಿಂಗ್ ಸಿಸ್ಟಮ್ ಹೇಗಿದೆ. ಸೊ ಫ್ರಂಟ್ ಅಲ್ಲಿ ಬಂದ್ರೆ ನಮಗೆ 320 mm ಟ್ಯೂಯಲ್ ಡಿಸ್ಕ್ ಬರುತ್ತೆ. ದೆನ್ ವಿತ್ 4 ಪಿಸ್ಟನ್ ಕ್ಯಾಲಿಪರ್. ಬ್ರೇಕ್ ಸೆಟಪ್ಸ್ ನೋಡಿದ್ರೆ ನಮಗೆ 260 mm ಸಿಂಗಲ್ ಡಿಸ್ಕ್ ಬರುತ್ತೆ, ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ಆಗಿದೆ. ಫ್ರಂಟ್ ಸಸ್ಪೆನ್ಷನ್ ನೋಡಿದ್ರೆ ನಮಗೆ 50 mm ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಫೋಕ್ಸ್ ಬರುತ್ತೆ ಅಂಡ್ ಟ್ರಾವೆಲ್ ಡಿಸ್ಟೆನ್ಸ್ 140 mm ಸಿಗುತ್ತೆ ನಮಗೆ. ಸೊ ಈಗ ರೇರ್ ಸಸ್ಪೆನ್ಷನ್ ನೋಡೋಣ. ನಮಗೆ ಮೋನೋಶಾಕ್ ಅಬ್ಸರ್ವರ್ ಸೆಟಪ್ ಸಿಗುತ್ತೆ, ಮತ್ತೆ ರೇರ್ ಸಸ್ಪೆನ್ಷನ್ ಟ್ರಾವೆಲ್ 45 mm ವರೆಗೂ ಸಿಗುತ್ತೆ. ಇದರಲ್ಲಿ ಸ್ಪೆಷಲ್ ಫೀಚರ್ ಏನಂದ್ರೆ ನಮಗೆ ಪ್ರೀಲೋಡೆಡ್ ಅಡ್ಜಸ್ಟಬಲ್ ಪಾಯಿಂಟ್ ಸಿಗುತ್ತೆ. ಆಲ್ಮೋಸ್ಟ್ 15 ಪಾಯಿಂಟ್ಸ್ ವರೆಗೂ ಸಿಗುತ್ತೆ. ವಿ ಕ್ಯಾನ್ ಅಡ್ಜಸ್ಟ್. ಇದು ಒಂದು ಟೂರಿಂಗ್ ಅಡ್ವೆಂಚರ್ ಬೈಕರ್ ಆಗಿರೋದ್ರಿಂದ ನಮಗೆ ಇನ್ಬಿಲ್ಟ್ ಟೂರಿಂಗ್ ವೈಸರ್ ಸಿಗುತ್ತೆ, ಮತ್ತೆ ನಕಲ್ ಗಾರ್ಡ್, ಲೆವೆಲ್ 2 ಕ್ರ್ಯಾಶ್ ಗಾರ್ಡ್, ಮತ್ತೆ ಸ್ಯಾಡಲ್ ಕ್ಯಾರಿಯರ್ ಮತ್ತೆ ಟಾಪ್ ಟ್ರ್ಯಾಕ್ ಕ್ಯಾರಿಯರ್ ಎಲ್ಲಾನು ಸ್ಟಾಕ್ ಅಲ್ಲೇ ಬರುತ್ತೆ. ಅಂಡ್ ಅಡಿಷನಲ್ ಅಸೆಸರೀಸ್ ಆಗಿ ನಮಗೆ ನಂಬರ್ ಪ್ಲೇಟ್ ಹೋಲ್ಡರ್ ಅಂಡ್ ಟೈರ್ ಅಜರ್ ಸ್ಟಾಕ್, ಇದು ಕೂಡ ಸ್ಟಾಕ್ ಅಲ್ಲೇ ಸಿಗುತ್ತೆ. ಇಷ್ಟು ಮ್ಯಾಸಿವ್ ಆಗಿರೋ ಫ್ಯೂಯಲ್ ಟ್ಯಾಂಕ್ ಅಲ್ಲಿ 20 ಲೀಟರ್ನ ಫ್ಯೂಯಲ್ ಕೆಪಾಸಿಟಿ ಇದೆ. ಇದರಲ್ಲಿ ನಮಗೆ ಬ್ಲೂಟೂತ್ ಎನೇಬಲ್ಡ್ ಅಡ್ವಾನ್ಸ್ 5-inch ಸ್ಮಾರ್ಟ್ TFT ಡಿಸ್ಪ್ಲೇ ಸಿಗುತ್ತೆ. ಇದರಲ್ಲಿ ಸ್ಪೀಡ್, ನ್ಯಾವಿಗೇಷನ್, ಸ್ಕ್ರೀನ್ ಮಿರರಿಂಗ್, ರೈಡಿಂಗ್ ಡೇಟಾ ಎಲ್ಲ ಸಿಗುತ್ತೆ. ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಏನಂದ್ರೆ ನಮಗೆ ಫ್ರಂಟ್ ಅಂಡ್ ರೇರ್ TPMS ಸಿಗುತ್ತೆ. TPMS ಏನಂದ್ರೆ ಟೈರ್ ಪ್ರೆಷರ್ ನಾವು ಇಲ್ಲೇ ಚೆಕ್ ಮಾಡ್ಕೋಬಹುದು. ಇದರಲ್ಲಿ ಸೆಟ್ಟಿಂಗ್ಸ್ ನೋಡೋದಾದ್ರೆ ನಮಗೆ ಇಂಟರ್ಫೇಸ್, ಕ್ಲಾಕ್, ಬ್ರೈಟ್ನೆಸ್, ಯೂನಿಟ್, ಇನ್ಫಾರ್ಮೇಶನ್, ಬ್ಲೂಟೂತ್ ಅಂಡ್ TPMS ಸೆಟ್ಟಿಂಗ್ಸ್ ಬರುತ್ತೆ. ಇಂಟರ್ಫೇಸ್ ನೋಡೋದಾದ್ರೆ ನಮಗೆ 2 ಇಂಟರ್ಫೇಸ್ ಸಿಗುತ್ತೆ. ಒಂದು ಡಾರ್ಕ್ ಮೋಡ್
ಮತ್ತು ಒಂದು ಲೈಟ್ ಮೋಡ್. ಈ ಲೈಟ್ ಮೋಡ್ ನಿಮಗೆ ಡೇ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಮತ್ತು ಡಾರ್ಕ್ ಮೋಡ್ ನೋಡೋದಾದರೆ ನೈಟ್ ಟೈಮಲ್ಲಿ ತುಂಬ ಹೆಲ್ಪ್ಫುಲ್ ಆಗಿದೆ. ನೆಕ್ಸ್ಟ್ ಕ್ಲಾಕ್ ಸೆಟ್ಟಿಂಗ್ಸ್ ನೋಡೋದಾದರೆ ನಮಗೆ ಟೈಮಿಂಗ್ ಸೆಟ್ ಮಾಡ್ಕೋಬೋದು, ಮತ್ತು ಬ್ರೈಟ್ನೆಸ್ಸಲ್ಲಿ ಓವರಾಲ್ ಡಿಸ್ಪ್ಲೇ ಬ್ರೈಟ್ನೆಸ್ನ ಸೆಟ್ ಮಾಡ್ಬೋದು. ಯೂನಿಟಲ್ಲಿ ನೋಡೋದಾದರೆ ನಮಗೆ MPH ಮತ್ತು km/h. ಸಿನ್ಸ್ ನಾವು km/h ಮೆಜರ್ಮೆಂಟ್ನ ನೋಡೋದ್ರಿಂದ ಕಿಲೋಮೀಟರ್ನ ಸೆಟ್ ಮಾಡಿದ್ದೀವಿ. ಇನ್ಫಾರ್ಮೇಷನ್ ನೋಡೋದ್ರೆ ಬೇಸಿಕ್ ಇನ್ಫಾರ್ಮೇಷನ್, ಗಾಡಿ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಬ್ಲೂಟೂತ್ ನೋಡೋದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. TPMS ಹೇಗೆ ವರ್ಕ್ ಆಗುತ್ತೆ ಅಂದರೆ ಟಯರಲ್ಲಿ ಒಂದು ಸೆನ್ಸರ್ ಇರುತ್ತೆ, ಅದು ಒಂದು ಟಯರ್ನ ಪ್ರೆಷರ್ನ ಚೆಕ್ ಮಾಡಿ ನಮಗೆ ಆನ್ ಟೈಮ್ ಡೇಟಾನ ಡಿಸ್ಪ್ಲೇನಲ್ಲಿ ತೋರಿಸುತ್ತೆ. ಇದರಲ್ಲಿ ನಿಮಗೆ ಒಂದು ಸ್ಪೆಷಲ್ ಫೀಚರ್ ಸಿಗುತ್ತೆ. ಏನಂತ ಅಂದರೆ ನಾವು ನಮ್ಮ ಮೊಬೈಲ್ನ ಈ ಸ್ಕ್ರೀನ್ಗೆ ಕನೆಕ್ಟ್ ಮಾಡ್ಕೋಬೋದು ಯೂಸಿಂಗ್ ಬೋತ್ ಆ್ಯಂಡ್ರಾಯ್ಡ್ ಆ್ಯಂಡ್ iOS. ಈ ಒಂದು QR ಕೋಡನ್ನು ಯೂಸ್ ಮಾಡಿ ಮೊಬೈಲ್ನ ಕನೆಕ್ಟ್ ಮಾಡಿದ್ರೆ ಮತ್ತು ನ್ಯಾವಿಗೇಷನ್ನ ಡಿಸ್ಪ್ಲೇ ಮಾಡ್ಬೋದು. ಸ್ಕ್ರೀನ್ ಮಿರರಿಂಗ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ನಾವು ಒಂದು ವಿಡಿಯೋಸ್ನ ಕೂಡ ಪ್ಲೇ ಮಾಡ್ಬೋದು ಇದರಲ್ಲಿ. ಆದರೆ ಸ್ಪೀಕರ್ ಇಲ್ಲದೆ ಇರೋದ್ರಿಂದ ನಾವು ಯಾವುದೇ ಆಡಿಯೋನ ಕೇಳ್ಬೋದು. ಸೊ ಬನ್ನಿ ಈಗ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ಚೆಕ್ ಮಾಡೋಣ. ನವೀನ್ಗೆ ಫ್ಯೂಚರಲ್ಲಿ ರೈಡಿಂಗ್ ಪ್ಲಾನ್ಸ್ ಇರೋದ್ರಿಂದ ನಾವು Z900 ಬದಲು ಬೆನೆಲಿಟಿಯರ್ಗೆ 502ನ ತಗೋ ಅಂತ ಸಜೆಸ್ಟ್ ಮಾಡಿದ್ವಿ. ಯಾಕಂದರೆ Z900ಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಎಕನಾಮಿಕಲ್ ಆಗಿದೆ. ಸರ್ವಿಸ್ ಆಗಿರ್ಬೋದು, ಅದರ ಫ್ಯೂಯಲ್ ಎಕಾನಮಿ ಆಗಿರ್ಬೋದು, ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಆ್ಯಂಡ್ ಓವರಾಲ್ ಸ್ಪೆಕ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಂತ ಅನಿಸಿದೆ. ಇಷ್ಟು ಫೀಚರ್ಸ್ ತುಂಬಿರೋ ಬೈಕ್ನ ಬೆಲೆ ಎಷ್ಟು ಅಂತ ಗೆಸ್ ಮಾಡಿದ್ದೀರಾ? ಬ್ಯಾಂಗ್ಳೂರ್ನ ಆನ್ ರೋಡ್ ಬೆಲೆ 8,30,000 ರೂಪಾಯಿ. ಈ ಪ್ರೈಸ್ಗೆ ಈ ಬೈಕ್ ಬರ್ತಿದೆಯಾ ಅಂತ ಕಮೆಂಟ್ ಮಾಡಿ. ಸೊ ಹರ್ಷ ಹೇಳಿದಾಗೆ ನಾನು ಮೊದಲು ಕವಾಸಕಿ ನಿಂಜಾ Z900 ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಅದು ನನಗೆ ಎಕನಾಮಿಕಲ್ ಅನ್ನಿಸ್ಲಿಲ್ಲ. ಯಾಕಂದರೆ ನಾನು ಕಾನ್ಸಂಟ್ರೇಷನ್ ಮೋರ್ ಆಫ್ ಟ್ರಾವೆಲಿಂಗ್, ಅಂದರೆ ಆಲ್ ಅಕ್ರಾಸ್ ಇಂಡಿಯಾ ಜರ್ನಿ ಮಾಡೋದು ನನ್ನ ಅಲ್ಟಿಮೇಟ್ ಗೋಲ್. ಸೊ ನನ್ನ ಗೋಲ್, ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಈ ಬೈಕು ಮೋರ್ ಸೂಟಬಲ್ ಅನ್ನಿಸ್ತು. ಆ್ಯಂಡ್ ದಿಸ್ ಈಸ್ ಅಡ್ವೆಂಚರ್ ಟೂರಿಂಗ್ ಸ್ಪೆಸಿಫಿಕ್. ದೇರ್ ವಾಸ್ ಆಲ್ಟರ್ನೇಟಿವ್ GS ಎಲ್ಲ ಇತ್ತು, ಬಟ್ ಸ್ಪೆಸಿಫಿಕಲಿ ದಿಸ್ ಬೈಕ್ 500cc, the looks wise it is very good and the touring segment bike ಇದು. So I really liked it as soon as I see it. Love at first sight ಥರ ಆಯಿತು. So I decided to go with Benelli TRK 502. So thank you all for watching this video. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. And don't forget to subscribe to my YouTube channel and keep supporting and show some love. Thank you all. I will come back with another video. Keep posted. Thank you. See you all in next video.